ಭಾರತ ತಂಡ ಬೂಮ್ರಾ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಒಂದು ವೇಳೆ ಬೂಮ್ರಾ ಇಲ್ಲ ಅಂದರೆ ಭಾರತದ ಬೌಲಿಂಗ್ ಅಟ್ಯಾಕ್ ಏನಾಗಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಕಾರಣ ನಿಮಗೆಲ್ಲ ಗೊತ್ತಿದೆ, ಬೂಮ್ರಾ ಸದ್ಯದ ಮಟ್ಟಿಗೆ ಇಂಗ್ಲೆಂಡ್ ವಿರುದ್ಧ ಸೀರೀಸ್ನಲ್ಲಿ ಹಿಡಿತ ಸಾಧಿಸೋದಕ್ಕೆ ಕಾರಣವಾಗಿದ್ದಾರೆ. ಕೇವಲ ಈ ಮ್ಯಾಚ್ ಅಂತಲ್ಲ, ಕಳೆದ 1.5 ವರ್ಷದಿಂದ ಬೂಮ್ರಾ ಏಕಾಂಗಿಯಾಗಿ ಭಾರತದ ಬೌಲಿಂಗ್ ಅಟ್ಯಾಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. 1.5 ವರ್ಷದಿಂದ ಬೂಮ್ರಾ ತೆಗೆದಂತಹ ವಿಕೆಟ್ಗಳ ಸಂಖ್ಯೆ 81. ಅದು ಮುಂದಿನ ಹಂತದಲ್ಲಿ ಬದಲಾವಣೆಗಳು ಕೂಡ ಆಗುತ್ತೆ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ 1.5 ವರ್ಷದಿಂದ ಬೂಮ್ರಾ 81 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಫೇಸ್ ಬೌಲರ್ನ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದರೆ ಉಳಿದ ವೇಗದ ಬೌಲರ್ಗಳು ಸೇರ್ಕೊಂಡು ತೆಗೆದದ್ದು ಕೇವಲ 80 ವಿಕೆಟ್ಗಳನ್ನು ಮಾತ್ರ. ಒಬ್ಬ ಬೂಮ್ರಾ 80ಕ್ಕೂ ಹೆಚ್ಚು ವಿಕೆಟ್ಗಳನ್ನು ತೆಗೆದಿದ್ದಾರೆ. ಆದರೆ ಉಳಿದ ಸ್ಪೀಡ್ ಬೌಲರ್ಗಳು ಕೇವಲ 80 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಭಾರತ ತಂಡ ಬೂಮ್ರಾ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 5 ಮ್ಯಾಚ್ಗಳ ಸರಣಿಯಲ್ಲಿ ಬೂಮ್ರಾ ಎಲ್ಲ ಮ್ಯಾಚ್ಗೂ ಕೂಡ ಲಭ್ಯ ಇರೋದಿಲ್ಲ. ಒಂದು ವೇಳೆ ಬೂಮ್ರಾ ಇಲ್ಲ ಅಂದರೆ ಭಾರತ ತಂಡದ ಸ್ಥಿತಿ ಹೇಗಾಗಬಹುದು? ಯಾವ ಸಂದರ್ಭದಲ್ಲಿ ಕೂಡ ಬೂಮ್ರಾ ಅವರನ್ನ ಅಟ್ಯಾಕ್ಗೆ ಇಳಿಸಿದಂಥ ಸಂದರ್ಭದಲ್ಲಿ ಬೂಮ್ರಾ ವಿಕೆಟ್ ತೆಗೆದುಕೊಡ್ತಾರೆ. ಆದರೆ ಬೂಮ್ರಾ ಇಲ್ಲದ ಭಾರತವನ್ನ ನಾವು ಇಮ್ಯಾಜಿನ್ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಈ ರೀತಿ ಒಬ್ಬ ಬೌಲರ್ಗಳ ಮೇಲೆ ಅವಲಂಬಿತರಾಗೋದು ತುಂಬಾನೇ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಅನ್ನ ಮತ್ತಷ್ಟು ಕಠಿಣ ಮಾಡುತ್ತೆ ಅನ್ನೋದರಲ್ಲಿ ಅನುಮಾನ ಬೇಡ. ಭಾರತದ ಈ ಬೆಂಕಿ ಬೌಲರ್ ಬೂಮ್ರಾ ಬಗ್ಗೆ, ಅದರ ಜೊತೆಗೆ ಭಾರತ ಅವರ ಮೇಲೆ ಅವಲಂಬಿತರಾಗಿರುವ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.